ಫುಲ್ ಕನ್ಫ್ಯೂಷನು. ಹೆಂಗೆ ತಗೊಳ್ಳೋದು, ಹೆಂಗೆ ಕಮ್ಯುನಿಕೇಟ್ ಮಾಡ್ತಾರೆ, ಹೆಂಗೆ ಅಟ್ರಾಕ್ಟ್ ಮಾಡ್ತಾರೆ. ಓಕೆ, ನಮ್ಮ ಇನ್ಸೆಕ್ಯೂರಿಟೀಸು ಏನು ನನಗೆ ಅರ್ಥನೇ ಆಗಲಿಲ್ಲ. ಓಕೆ, ನೋಡೋಣ, ಸುಮ್ಮನೆ ಜಸ್ಟ್ ಒಂದು ವೀಡಿಯೋ ಮಾಡೋಣ. ಅದು ಹೆಂಗನೇ ಇರಲಿ, ಎಲ್ಲೇನೇ ಇರಲಿ, ಎದ್ದು ಕೂಡಲೇ ಫುಲ್ ಮೋಟಿವೇಶನ್ ಮಾಡ್ಬಿಡೋಣ ಇವತ್ತು ಒಂದು ಏನಾದರೂ ಅಂತ ಮಾಡೋಕತ್ತಿರೋ ವೀಡಿಯೋ ಇದೆ. ಓಕೆ, ಸೊ ಟಾಪಿಕ್ಕು ಗೀಪಿಕ್ಕು ಏನೇನು ಪ್ರಿಪೇರ್ ಇಲ್ಲ, ಏನಿಲ್ಲ. ಸೊ ನಾನೇನು ಅನ್ಕೊಂಡೆ ಅಂತಂದರೆ, ನಮ್ಮ ಲೈಫು, ನಮ್ಮ ಜಂಜಿ ಲೈಫು, ನಮ್ಮ ಆ್ಯನ್ಸೆಸ್ಟರ್ ಲೈಫು, ನಾವೀಗ ಮಿಡಿಲಲ್ಲಿ ಇದ್ದೀವಿ. ಓಕೆನಾ? ಸೊ 132, 33 ಏಜ್ ಅಂದ್ಕೊಳ್ಳಿ. ಸೊ ನಾವೆಷ್ಟು ಕನ್ಫ್ಯೂಷನಲ್ಲಿರುತ್ತೇವೆ ಅಂದರೆ, ಏನು ಕನ್ಫ್ಯೂಷನ್, ಏನು ಮಾಡೋದು ಕನ್ಫ್ಯೂಷನ್, ನಾವು ಏನು ಮಾಡ್ತಿದ್ದೀವಿ, ನಮಗೇನು ಬೇಕು, ಇದೇ ಕನ್ಫ್ಯೂಷನು. ಸೊ ಲೆಟ್ಸೆ ಅಯ್ಯೋ ಇನ್ಸ್ಟಾಗ್ರಾಮಲ್ಲಿ, ಸೋಷಿಯಲ್ ಮೀಡ್ಯಾದಲ್ಲಿ, ಯೂಟ್ಯೂಬಲ್ಲಿ ನೋಡ್ತಿರ್ತೀವಿ, ಹಂಗೆ ಮಾಡ್ತಾರೆ, ಹಿಂಗೆ ಮಾಡ್ತಾರೆ, ಅದು ಮಾಡ್ತಾರೆ, ಇದು ಮಾಡ್ತಾರೆ. ಅವ್ರ ಬ್ಯಾಕ್ಗ್ರೌಂಡ್ ಏನಿರುತ್ತೆ, ಏನಿಲ್ಲೋ, ನಮ್ಮ ಮೈಂಡ್ ಮೆಚೂರಿಟಿಗೆ ನಮ್ಗೆ ಅರ್ಥ ಆಗ್ಬಿಡುತ್ತೆ. ಬಟ್ ಜಸ್ಟ್ ಲೈಫ್ ಬಗ್ಗೆ ಥಿಂಕ್ ಮಾಡಿದರೆ, ಈ ಚಿಲ್ಲರೆಲ್ಲ ಸಣ್ಣ ಪುಟ್ಟ ಓಕೆ, ಅದು ಬೇಡ. ನಾನು ಹೇಳ್ತೀನಿ ಅಂದರೆ, ಲೈಫ್ ಬಗ್ಗೆ, ನಾವು ಬದುಕ್ತಿರೋ ಬದುಕು, ಜೀವನ ಕರೆಕ್ಟ್ ಆಯ್ತಾ ಇಲ್ಲ, ಇದನ್ನು ಡಿಸೈಡ್ ಮಾಡೋದು ಯಾರು? ಅಂದರೆ ಓಕೆ, ನೀನು ಬದುಕ್ತಿದ್ಯಾ, ಕರೆಕ್ಟು. ಇವನು ಬದುಕ್ತಿಲ್ಲ, ಇವನು ನಿನ್ನ ಥರ ಬದುಕ್ತಿಲ್ಲ, ಏನೋ ಸೌಂಡ್ ಬಂದರು. ಹೀಗೆ ನಮ್ಮ ಲೈಫ್ನಾಗ ಏನೋ ಅನ್ಕೊಂತೀವಿ, ಏನೂ ಆಗಂಗಿಲ್ಲ. ಸೊ ಈ ಥರ ಅಂದ್ಕೊಂಡು ಹೋಗೋದೇ ಬೇಷ. ಇಲ್ಲ ಅದ್ರ ಪಾಡಿಗೆ ಅದಿರುತ್ತೆ, ನಮ್ಮ ಪಾಡಿ ನಾವು ಮಾಡೋಣ. ಒಂಥರ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಥರ ಇರಲಿ. ಅದು ಎಡಿಟ್ ಮಾಡ್ಕೊಂಡು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಕಡಿಮೆ ಮಾಡ್ಕೊಂಡು, ನಿನ್ನ ವಾಯ್ಸನ್ನ ರೈಸ್ ಮಾಡ್ಕೊಂಡು ಮಾಡ್ತೀಯೋ, ಬಿಡಪ್ಪ ನಮ್ಮ ಟೈಮೇ ಸರಿಗಿಲ್ಲ ಅಂತ ಹಿಂಗೆ ಮಾಡ್ತೀಯೋ, ಅದು ನಿನಗೆ ಬಿಟ್ಟಿದ್ದು. ಸೊ ಈ ಥರ ಪ್ಲ್ಯಾನ್ ಮಾಡೋಣ. ಒಂದು ಡೈಲಿ ಒಂದು ವೀಡಿಯೋ ಬಿಡೋಣ, ಜಸ್ಟ್ ಡಿಸ್ಕಸ್ ಮಾಡೋಣ. ಯಾವ ಥರ ಲೈಫು ಒಳ್ಳೆಯದು, ಯಾವ ಥರ ಲೈಫು ಬ್ಯಾಡದೇ ಇರೋದು, ನಮಗೆ ಹೆಂಗೆ ಬೇಕು ಹಂಗೆ ಬದುಕೋ ಲೈಫ್ ಇಲ್ಲ ಅದೇ ಲೈಫು ನಮ್ಗೆ ಹೆಂಗೆ ಬೇಕೋ ಹಂಗೆ ಬದುಕೋದು. ಹಂಗಂತ ಏನು ಬೇಕಾದ್ರೂ ಮಾಡೋದು ಲೈಫಲ್ಲ. ಸೊ ಒಂದು ಸ್ಟ್ರಕ್ಚರ್ಡ್ ವೇದಾಗ ನಮ್ಮದೇ ಒಂದು ಕನಸುಗಳಿರ್ತಾವೆ, ನಮ್ಮದೇ ಒಂದು ಗುರಿಗಳಿರ್ತಾವೆ. ಅದ್ರ ಬಗ್ಗೆ ನಾವು ಯಾವ ಥರ ಮಾಡೋದು, ಟೈಮ್ ಮ್ಯಾನೇಜ್ ಮಾಡೋದಾ, ಇಲ್ಲ ಏನೋ ಒಂದು ಮಾಡೋದಾ. ಸೊ ಈ ಥರ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಇದು ಪ್ಲ್ಯಾನು. ಸೊ ಯಾವ ಥರ ಪ್ಲ್ಯಾನ್ ಮಾಡೋಣ, ಯಾವ ಥರ ಇಲ್ಲ ನೋಡೋಣ. ವಿಲ್ ಡಿಸ್ಕಸ್.